ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಅಲ್ಲಿ ಉಚ್ಕೊಡೋ ತರ ಫೋನ್ ರಿಂಗ್ ಆಗ್ತಾ ಇದೆ ಅಂದ್ರೆ ನಾನು ಹೇಳೋದು ಆದಷ್ಟು ಬೇಗ ನಿಜ ಆಗುತ್ತೆ. ಅರೆ ಚೆನ್ನಪ್ಪ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಹಲೋ ಚೆನ್ನಪ್ಪ, ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಹುಷಾರಾಗಿರ್ತಾನೆ? ಅಪ್ಪವರು ಅಮ್ಮವರು ಆರಾಮಾಗಿ ಅವ್ರೆ. ಆದ್ರೆ ಏನಾದ್ರೆ ಏನಾಯ್ತು ಚೆನ್ನಪ್ಪ? ನಮ್ಮ ಮನ್ಮಂತನಿಗೆ ಹೊಸಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಸಾರ್ಥಿಗೆ ಏನಾಯ್ತು? ನಮ್ಮಪ್ಪಂಗೆ ಏನಾಯ್ತು ಚೆನ್ನಪ್ಪಣ್ಣ? ಹೇಳು ಚೆನ್ನಪ್ಪಣ್ಣ. ಬರು, ಸಾರ್ಥಿಗೆ ಏನೂ ಆಗಿರಲ್ಲ, ಗಾಬರಿ ಆಗ್ಬೇಡ. ಅಯ್ಯೋ ಪಾರ್ವತಿ, ನಿಮ್ಮ ಅಪ್ಪಂಗೆ ಅಂತ ಏನಾಗಿಲ್ಲ ಕಣಮ್ಮ, ಸ್ವಲ್ಪ ಕಾಲಿಗೆ ಬಿಟ್ಬಿಟ್ಟಿದೆ ಅಷ್ಟೇ. ಏನು ಕಾಲಿಗೆ ಏಟಾಗಿದ್ಯಾ? ಚೆನ್ನಪ್ಪ ಎಲ್ಲಿ, ಏನು, ಹೇಗಾಯ್ತು? ಅಲ್ಲ ಇವಾಗ ನೀವು ಎಲ್ಲಿದ್ದೀರಾ ಅಂತ ಹೇಳಿ ನಾವು ಅಲ್ಲಿಗೆ ಬರ್ತೀವಿ. ಪಾರ್ವತಿ, ಅಂಥದ್ದೇನಾಗಿಲ್ಲ ಕಣಮ್ಮ, ನೀನು ಧೈರ್ಯವಾಗಿರೋ. ಆಸ್ಪತ್ರೆಗೆ ನಾನೇ ಕರ್ಕೊಂಡೋಗಿರೋದು, ಮನೆಗೂ ನಾನೇ ಕರ್ಕೊಂಡ್ಬರ್ತೀನಿ. ಹಲೋ ಚೆನ್ನಪ್ಪ, ಏನ್ ಯಜಮಾನ್ರೆ, ಯಾವ ಆಸ್ಪತ್ರೆ ಅಂತ ಹೇಳಲೇ ಇಲ್ವಲ್ಲ? ಗಾಬರಿ ಆಗ್ಬೇಡ ಪಾರು, ಸಾರ್ಥಿಗೆ ಏನೂ ಆಗಿರಲ್ಲ. ಏನ್ ಚೆನ್ನಪ್ಪ, ಅನ್ಯಾಯವಾಗಿ ನಮ್ಮ ಸೊಸೆನ ಗಾಬರಿ ಪಡಿಸ್ಬಿಟ್ಟಿಯಲ್ಲ. ಹನುಮಂತು, ಆದಿತ್ಯ ಪಾರ್ವತಿ ಇಬ್ರು ತುಂಬಾ ಗಾಬರಿಲಿದ್ದಾರೆ. ಆದಷ್ಟು ಬೇಗ ನಾವು ಮುಂದಿನ ಸ್ಟೇಜ್ಗೆ ಹೋಗ್ಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಗೊತ್ತಪ್ಪ. ಈ ಚೆನ್ನಪ್ಪನಿಗೆ ಜಾಸ್ತಿ ಮಾತಾಡಕ್ ಬಿಡ್ಬೇಡ, ಎಡವಟ್ ಮಾಡ್ಬಿಡ್ತಾನೆ. ನೀವೇನು ಚಿಂತೆ ಮಾಡ್ಬೇಡಿ, ನಾನೆಲ್ಲ ನಿಭಾಯಿಸ್ತೀನಿ. ಬಾರಯ್ಯ ಚೆನ್ನಪ್ಪ, ಥ್ಯಾಂಕ್ಸ್ ನಿನ್ನ ಅಭಿನಯಕ್ಕೆ. ಅಯ್ಯೋ ರಾಮ. ಏನೇನಿಂದ ಹೇಳಿಲ್ಲ ಅಂದ್ರೆ ಯಾಕೆ ಹೇಳಿಲ್ಲ ಅಂತ ಹೇಳಿ ರೂಮಿಂದ ಆಚೆ ಹಾಕ್ತೀಯ. ನೀನ್ ಬಸ್ರೆ ಅಂತ ಅಣ್ಣ ಅದಕ್ಕೆ ಅಂತ ಹೇಳಕ್ ಹೋದ್ರೆ ದೊಡ್ಡದು ರಾಜ ಮರ್ಯಾದೆ ಕೊಟ್ಟು ರೂಮ್ ಒಳಗೆ ಕರ್ಕೊಂಡ್ ಬರ್ತೀಯ. ಏನೇನ್ ಕತೆ ರೀ? ನನ್ ಗಂಡ ಮೋಹನ್ ಕಥೆ ಅಲ್ಲ ಕಣ್ರಿ, ನನ್ ವ್ಯಥೆ. ನಾನ್ ಮಮ್ಮಿ ಆಗ್ತಾ ಇದೀನಿ ಅಂತ ಫುಲ್ ಬೀಗ್ತಾ ಇದ್ದೀನಿ. ಆದ್ರೆ ನಿಮ್ಮತ್ತಿಗೆ ಇಂಡೈರೆಕ್ಟ್ ಆಗಿ ಮೊಮ್ಮಕ್ಕಳು ಬರೋ ಏಜಲ್ಲಿ ಏನ್ ನಿಮ್ದು ಕೋಳಿ ಜಗಳ ಅಂತ ನಮಗ್ ವಯಸ್ಸಾಗಿದೆ ಅಂತ ಹೇಳ್ತಿದ್ದಾರೆ ಕಣ್ರಿ. ಈ ಹೊತ್ತಲ್ಲಿ ನಾನ್ ಪ್ರೆಗ್ನೆಂಟ್ ಅಂತ ಹೋಗಿ ಹೇಳಿದ್ರೆ ಇಬ್ರು ಆಡ್ಕೊಂಡ್ ನಗಲ್ವಾ? ಮತ್ತೆ ಯಾವಾಗ್ಲೂ ಅವ್ರ ಮುಂದೆ ಹೇಳೋದು? ಸದ್ಯಕ್ಕಂತೂ ಬೇಡ. ಅಂದ್ರೆ ಎಷ್ಟ್ ದಿನ ಗೊತ್ತಿಲ್ಲ. ಅಲ್ವೇ ರಾಮು, ದಿನಗಳು ಕಳೀತಿದ್ದ ಹಾಗೆ ನೀನ್ ಹೊಟ್ಟೆಲಿರೋ ಗುಟ್ಟೆ ಎಲ್ಲ ಗೊತ್ತು ಮಾಡ್ಬಿಡುತ್ತೆ. ಅಷ್ಟ್ರೊಳಗೆ ನಾವೇ ಹೇಳ್ಬಿಡೋದು ಒಳ್ಳೇದು ಕಣೆ. ನಾಳೆದು ನಾಳೆ ನೋಡ್ಕೊಳ್ಳೋಣ, ಇವತ್ತು ನಮ್ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಆದ್ರೂ ದೇವ್ರು ನನಗೆ ಈ ತರ ಪರೀಕ್ಷೆನ ಒಡ್ಬಾರ್ದಾಗಿತ್ತು. ಚೆನ್ನಪ್ಪ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಆಗ್ಲಿಂದ ಅಪ್ಪಂಗೆ ಫೋನ್ ಮಾಡ್ತಿದ್ದೀನಿ, ಫೋನ್ ತೆಗಿತಾ ಇಲ್ಲ. ಅಲ್ಲ ಯಜಮಾನ್ರೆ, ಅಪ್ಪ ಫೋನ್ ತೆಗಿತಿಲ್ಲ ಅಂದ್ರೆ ಏನೋ ಸಮಸ್ಯೆ ಆಗಿರ್ಬೇಕು. ನನಗನ್ಸುತ್ತೆ ಗಂಭೀರವಾಗಿ ಸಮಸ್ಯೆನೇ ಆಗಿದೆ, ಅದಕ್ಕೆ ಅಪ್ಪ ಫೋನ್ ತೆಗಿತಾ ಇಲ್ಲ. ಬರೋ, ಸುಮ್ಮನೆ ಪ್ಯಾನಿಕ್ ಆಗ್ಬೇಡ. ಬರೋ, ಸಾರ್ಥಿ ಅಪ್ಪನ ಮೀಟ್ ಮಾಡ್ತೀನಿ ಅಂತ ತಾನೇ ಹೋಗಿದ್ದು. ಹಾಗಾದ್ರೆ ಅಪ್ಪಂಗೂ ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ, ಮೋಸ್ಟ್ಲಿ ಅವ್ರ ಜೊತೆನೇ ಇರ್ಬೋದು. ನಾ ವಿಷಯ ಹೇಳಿದ್ರೆ ನಿಂಗೆ ಎಲ್ಲಿ ಪ್ಯಾನಿಕ್ ಆಗ್ತೀಯ ಅಂತ ಅವ್ರು ನಿನಗೆ ಅದನ್ನು ಹೇಳಿಲ್ಲ ಅಷ್ಟೇ. ಸರಿ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ. ನಿಧಾನ ಬಾರ್ಮಂತು, ನಿಧಾನ ಅಪ್ಪ ಏನಾಯ್ತಪ್ಪ ನಿನ್ಗೆ? ಏನಪ್ಪ ಇದೆಲ್ಲ? ತುಂಬಾ ನೋಡ್ತಿದ್ಯಾ? ಓ ಏನಾಗಿಲ್ಲಮ್ಮ, ನೀನು ಗಾಬರಿ ಆಗ್ಬೇಡ. ಅಲ್ಲ ಸಾರ್ಥಿ, ಇಷ್ಟು ದೊಡ್ಡದಾಗಿದೆ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗಾಯ್ತು ಇದು? ಚೆನ್ನಪ್ಪ ಹೇಗಾಯ್ತು ಚೆನ್ನಪ್ಪ? ಅದು ದೊಡ್ಡ ಯಜಮಾನ್ರೆ, ಅದು ಅಪ್ಪ ಅವ್ರನ್ನ ಮಾತಾಡ್ಸ್ಕೊಂಡು ಮನೆ ಕಡೆ ಬರ್ತಾ ಇದ್ದೆ. ಯಾಕೋ ಕಣ್ಣೆಲ್ಲ ಮಂಜಾಯ್ತು. ಎದುರುಗಡೆ ಕಲ್ಲು ಕಾಣಲಿಲ್ಲ, ಎಡು ಬಿದ್ದುಬಿಟ್ಟೆ. ಅಲ್ಲಿ ಚೆನ್ನಪ್ಪ ಅಲ್ಲೇ ಇದ್ನಲ್ಲ, ಆಸ್ಪತ್ರೆಗೆ ಕರ್ಕೊಂಡೋದ. ಹೇಳ್ದೆ ಅವನಿಗೆ, ಯಾರಿಗೂ ಏನು ಹೇಳಬೇಡ ಕಣೋ ಅಂತ. ನೋಡಿ ನಿಮಗೆ ಫೋನ್ ಮಾಡಿಬಿಟ್ಟು ಸುಮ್ಮನೆ ಗಾಬರಿ ಮಾಡಿಬಿಟ್ಟಿದ್ದಾನೆ. ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು? ಅದೇ ಯಜಮಾನ್ರೆ, ಮನೆಗೆ ಬರ್ತಾ ಇದ್ರಲ್ಲ ಆ ಡಾಕ್ಟರ್ ಹತ್ರ ಹೋಗಿದ್ವಿ. ಓಹ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನಾ? ಸರಿ ಬಿಡಿ, ನಾನು ಈಗಲೇ ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳ್ಕೊತೀನಿ.
ದೊಡ್ಡ ಯಜಮಾನ್ರೆ ಅದು ಮನೆ ಡಾಕ್ಟ್ರು ಅಂದರೆ ಮನೆ ಹತ್ರ ಇರೋ ಡಾಕ್ಟ್ರು, ಅದೇ ಗುಣ ನರ್ಸಿಂಗ್ ಹೋಮ್ ಇದೆಯಲ್ಲ ಅಲ್ಲಿ ತೋರಿಸ್ಕೊಂಬಂದಿದ್ದು. ಚೆನ್ನಪ್ಪಂಗೆ ಹೇಳಕ್ಕೆ ಗೊತ್ತಾಗಿಲ್ಲ ಮನೆ ಡಾಕ್ಟ್ರು ಅಂತ ಹೇಳ್ಬಿಟ್ಟ. ಹೌದೌದು ದೊಡ್ಡ ಯಜಮಾನ್ರೆ. ಸರಿ ಸಾಸಿ, ನಾನು ಒಂದ್ಸತಿ ಆ ರಿಪೋರ್ಟ್ ನೋಡ್ತೀನಿ. ಎಲ್ಲಿದೆ ರಿಪೋರ್ಟು? ಅದು ರಿಪೋರ್ಟು ರಘು ಅಪ್ಪ ಅವ್ರ ಹತ್ರ ಇದೆ. ಅವರು ಬಂದಿದ್ದರು, ಜೊತೆಲಿ ಬಂದ್ವಲ್ಲ ಅವ್ರ ಕಾರಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಹೌದಾ? ಹರು, ನಾನು ಹೇಳಿಲ್ವಾ ಸಾರಥಿ ಜೊತೆ ಅಪ್ಪನೂ ಇರ್ತಾರೆ ಅಂತ? ಹೋಗಲಿ, ಡಾಕ್ಟ್ರ್ ಏನಂದ್ರು ಸಾಥಿ? ಹಾಂ, ಇದು ಮೂಳೆ ಎಲ್ಲಿಂದ ಶುರು ಆಗಿದೆಯಲ್ಲ ಇಲ್ಲೆಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆಯಂತೆ. ನೀನು ಗಾಬರಿ ಆಗಬೇಡಮ್ಮ, ವಾಸಿ ಆಗುತ್ತಂತೆ. ವಾಸಿ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಚೆನ್ನಪ್ಪ, ನೀವು ಫೋನಲ್ಲಿ ಹೇಳಿದ್ದು ಸಾರಥಿಗೆ ಕಾಲಿಗೇಟ್ ಆಗಿದೆ ಅಂತ ಹೇಳಿದ್ದಲ್ವಾ? ಅದು ದೊಡ್ಡ ಯಜಮಾನ್ರೆ, ಈ ಚೆನ್ನಪ್ಪ ಮೀಸೆ ಬೆಳೆಸ್ಕೊಂಡಿದ್ದಾನೆ ಹೊರತು ಬುದ್ಧಿ ಬೆಳೆಸ್ಕೊಂಡಿಲ್ಲ. ಸ್ವಲ್ಪನೂ ಧೈರ್ಯನೇ ಇಲ್ಲ. ನಾನು ಬಿದ್ದಲ್ಲ, ಅದಕ್ಕೆ ಹೆದರ್ಕೊಂಡು ಏನೇನೋ ಹೇಳ್ಬಿಟ್ಟಿದ್ದಾನೆ. ಕೈಗೇಟಾಗಿದ್ರೆ ಕಾಲಿಗೆ ಅಂತ. ಸಾರಥಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಬೇಗ ಹುಷಾರಾಗ್ತೀರಾ. ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ಎಲ್ಲ ತಗೊಂಡು ಆರಾಮಾಗಿ ಮನೇಲಿ ಎದ್ದು ರೆಸ್ಟ್ ಮಾಡಿ. ನಾನು ರೆಸ್ಟ್ ಮಾಡ್ತಾ ಮನೇಲಿ ಕೂತ್ಬಿಟ್ರೆ ಮನೆ ಹೇಗೆ ನಡೆಸೋದು ದೊಡ್ಡ ಯಜಮಾನ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.